ಎಲ್ಲ ವಿದ್ಯಾರ್ಥಿಗಳಿಗೂ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋದಲ್ಲಿ ಒಂದು 10ನೇ ತರಗತಿ FA1 ಪರೀಕ್ಷೆಗೆ ಬೇಕಾಗಿರತಕ್ಕಂತಹ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡೋಣ. ಈ ಒಂದು ಸೆಕ್ಷನ್ನಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯದ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಹಾಗೂ ಅದರ ಕೀ ಉತ್ತರಗಳೊಂದಿಗೆ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನಾವು ಪ್ರಶ್ನೋತ್ತರಗಳಿಗೆ ಮುಂದುವರಿಯೋದಾದರೆ ಇಲ್ಲಿ ಮೊದಲನೆಯದಾಗಿ ಕೇಳ್ಯಾರ ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಆಯ್ಕೆಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅಂದರೆ ಇವು 2 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳ್ಯಾರ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ನಮಗೆ ಗೊತ್ತೈತಿ ಪಂಪ ಹೇಳ್ಯಾರ, ಅದರಿಂದ ಆಪ್ಷನ್ ಎ ಇದರ ಸರಿಯಾದ ಉತ್ತರವಾಗಿರ್ತದೆ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಪಶ್ಚಿಮ ಭಾಗದಷ್ಟು ಮಳೆಯನ್ನು ಪಡೆಯುವುದಿಲ್ಲ ಏಕೆ ಅಂತ ಕೇಳಿದ್ದಾರೆ. ಏಕೆಂದ್ರೆ ಅವು ಮಳೆಯ ನೆರಳಿನ ಪ್ರದೇಶಗಳಾಗಿರ್ತವೆ, ಆದ್ದರಿಂದ ಆಪ್ಷನ್ ಬಿ ಅವು ಮಳೆ ನೆರಳಿನ ಪ್ರದೇಶಗಳು ಇದು ಸರಿಯಾದ ಉತ್ತರವಾಗಿರ್ತದೆ. ಇನ್ನು ಬಹು ಆಯ್ಕೆಯ ಪ್ರಶ್ನೆಗಳ ಮುಗಿದು ಇನ್ನು ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಂದರೆ ಒಂದು ವಾಕ್ಯದಲ್ಲಿ 2 ಪ್ರಶ್ನೆಗಳನ್ನು ಕೇಳಿರ್ತಾರೆ, 2 ಅಂಕಗಳು. ಅದರಲ್ಲಿ 3ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವಂಥ ಅವಧಿ ಯಾವುದು ಅಂತ ಕೇಳಿದ್ದಾರೆ. ಪ್ರದೇಶ ಅಲ್ಲ, ಅವಧಿ. ಯಾವ ಅವಧಿಯಪ್ಪ ಅಂದ್ರೆ ಗೊತ್ತೈತಿ ಚಳಿಗಾಲ ಅವಧಿಯಲ್ಲಿ ನಮಗೆ ಕಡಿಮೆ ಮಳೆ ದೊರೀತದೆ. ಅದೇ ರೀತಿ 4ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಭಾರತದಲ್ಲಿ ಬ್ಯಾಂಕುಗಳು ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ RBI ಬ್ಯಾಂಕ್, ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕೂಡ ಕರಿತೀವಿ. ಇನ್ನು ಅದೇ ರೀತಿ ಮೂಲ ಪ್ರಶ್ನೆಯಲ್ಲಿ 3ನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇವು ಕೂಡ 2 ಪ್ರಶ್ನೆಗಳಾಗಿರ್ತಾವೆ, 2 ಮನುಷ್ಯನು ಅಂದ್ರೆ 4 ಅಂಕ. ಇಲ್ಲಿ ಅಂಶಗಳಂದ್ರೆ ಪಾಯಿಂಟ್ಸ್ ಮೂಲಕ ಅದನ್ನ ತಿಳಿಸ್ಬೇಕಾಗತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು, ಆ ಯುದ್ಧ ನಡೆಯಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಉತ್ತರವನ್ನು ನೋಡೋದಾದ್ರೆ ಮೊಘಲರು ಕಾರ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟಿದ್ದು. ಎರಡನೇದು ಮರಾಠರು ಬಲಿಷ್ಠ ಪೇಶ್ವೆ ಆದವರಾಯನ ಮರಣ ಮತ್ತು ಪೇಶ್ವೆ ಹುದ್ದೆಗಾಗಿ ಆಂತರಿಕ ಕಚ್ಚಾಟ. ರಘುಬಾನು ಬ್ರಿಟಿಷರ ಸಹಾಯ ಕೋರಿದ್ದು. ಈ 4 ಪಾಯಿಂಟ್ಸ್ಗಳ ಮೂಲಕ ನಾವು ಈ ಉತ್ತರವನ್ನು ಬರಿಬೋದಾಗುತ್ತೆ. ಇನ್ನು ಅದೇ ರೀತಿ 6ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಏನು ಕೊಟ್ಟಾರಪ್ಪ ಅಂದ್ರೆ ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿದೆ ಕಾರ್ಯನಿರ್ವಹಿಸುತ್ತದೆ, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸಮರ್ಥಿಸಿ ಅಂತ ಕೇಳಿದ್ದಾರೆ. ಅದೇ ರೀತಿ ಅಥವಾ ಒಂದು ಕ್ವಶನ್ ಕೇಳಿದ್ದಾರೆ. ಈ ಅಥವಾ ಕ್ವಶನ್ದಾಗ ಏನೈತಪ್ಪ ಅಂದ್ರೆ ಸಾರ್ವಜನಿಕ ಆಡಳಿತ ಪ್ರಸ್ತುತ ಅಗತ್ಯವಾಗಿದೆ, ಏಕೆ ಅದನ್ನು ಚರ್ಚಿಸಿ ಮತ್ತು ಅದನ್ನ ಅಂಶಗಳ ಮುಖಾಂತರ ಬರೀಬೇಕಂತ ಹೇಳಿದ್ದಾರೆ. ಇವೆರಡು ಪ್ರಶ್ನೆಗಳ ಉತ್ತರವನ್ನು ನೋಡೋದಾದ್ರೆ ಮೊದಲನೇದಾಗಿ 6ನೇ ಪ್ರಶ್ನೆದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು, ಜನರ ಪ್ರಾಣ ಮತ್ತು ಆಸ್ತಿ ಹಾನಿಯನ್ನು ರಕ್ಷಿಸುವುದು, ನ್ಯಾಯ ಒದಗಿಸುವುದು, ಶಿಕ್ಷಣ ನೀಡುವುದು, ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವುದು, ಅವಶ್ಯಕ ವಸ್ತುಗಳನ್ನು ಪೂರೈಸುವುದು. ಇನ್ನು ಅದೇ ರೀತಿ ಅದರಲ್ಲಿ ಅಥವಾ ಪ್ರಶ್ನೆ ಏನಿತ್ತಲ್ಲ ಅದರ ಉತ್ತರವನ್ನು ನೋಡೋದಾದ್ರೆ ಮೊದಲನೇದಾಗಿ ಸರ್ಕಾರದ ಆಧಾರ ಸ್ತಂಭವಾಗಿದೆ, ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆಯನ್ನು ಸಲ್ಲಿಸುತ್ತದೆ, ಕಾನೂನು ಮತ್ತು ನೀತಿಗಳನ್ನು ಅನುಷ್ಠಾನಗೊಳಿಸುತ್ತದೆ, ಅದೇ ರೀತಿ ಸಾರ್ವಜನಿಕ ಭದ್ರತೆಯನ್ನು ದೃಢೀಕರಿಸುತ್ತದೆ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯಕ ಮಾಡುತ್ತದೆ. ಇವು 2 ಅಂಕದ ಪ್ರಶ್ನೆಗಳಾಗಿರುವ ಕಾರಣದಿಂದ ನೀವು ಒಂದು 4 ಪಾಯಿಂಟ್ಗಳನ್ನು ಬರೀಬೇಕಾಗುತ್ತೆ ಕಡ್ಡಾಯವಾಗಿ. ನೀವು 5 ಪಾಯಿಂಟ್ ಬರೆದ್ರೆ ಏನಾಗುತ್ತೆ, ನಿಮ್ದು ಯಾವುದಾದ್ರೂ 1 ಪಾಯಿಂಟ್ ತಪ್ಪಾಗಿದ್ರೂ ಕೂಡ ನಿಮಗೆ ಅಲ್ಲಿ ಪೂರ್ಣ ಅಂಕಗಳು ದೊರೆಯುವ ಸಾಧ್ಯತೆ ಇರ್ತದೆ. ಇನ್ನು ಮೂಲ ಪ್ರಶ್ನೆಯಲ್ಲಿ 4ನೇ ಪ್ರಶ್ನೆ ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅದರಲ್ಲಿ 7ನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅದರ ಉತ್ತರವನ್ನು ನೋಡೋದಾದ್ರೆ ಮೊದಲನೇದಾಗಿ ಬಡತನ ನಿರ್ಮೂಲನೆ ಮಾಡುವುದು, ಜನರ ಜೀವಮಟ್ಟವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು, ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು, ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು, ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು, ಆರ್ಥಿಕ ಸ್ಥಿರವನ್ನು ಕಾಯ್ದುಕೊಳ್ಳುವುದು, ಅದೇ ರೀತಿ ಆರ್ಥಿಕತೆಯನ್ನು ಆಧುನೀಕರಣಗೊಳಿಸುವುದು. ಇನ್ನು ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಬ್ಯಾಂಕ್ ವ್ಯವಹಾರಗಳು ಅತ್ಯಂತ ಅವಶ್ಯಕತೆವಾಗಿ ಸಮರ್ಥಿಸಿ ಅಂತ ಕೇಳಿದ್ದಾರೆ. ಅದೇ ರೀತಿ ಅದರಲ್ಲಿ ಅಥವಾ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಅಂಚೆ ಕಚೇರಿಗಳು ಅನೇಕ ಹಣಕಾಸಿನ ವ್ಯವಹಾರಗಳನ್ನು ಕೈಗೊಳ್ಳುತ್ತದೆ, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಈ 2 ಪ್ರಶ್ನೆಗಳಲ್ಲಿ ನೀವು ಒಂದು ಬರೆದ್ರೂ ಕೂಡ ನಿಮ್ಗೆ 3ಕ್ಕೆ 3 ಅಂಕಗಳು ಸಿಗ್ತಾವೆ. ಅದರಲ್ಲಿ ಮೊದಲನೇದಾಗಿ 8ನೇ ಪ್ರಶ್ನೆಯ ಒಂದು ಆನ್ಸರನ್ನು ನೋಡೋದಾದ್ರೆ ಹಣ ಭದ್ರತೆಯನ್ನು ಕಾಪಾಡುತ್ತದೆ, ಹಣ ಪಾವತಿಗಳನ್ನು ಮಾಡಲು ಸಹಾಯಕ ಮಾಡುತ್ತದೆ, ಹಣವನ್ನು ವಸೂಲಿ ಮಾಡುವಲು ಮತ್ತು ಸಹಾಯಕ ಮಾಡುತ್ತದೆ, ಸಾಲ ಪಡೆಯಲು ಸಾಧ್ಯವಾಗುತ್ತದೆ,
ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯವಾಗುತ್ತದೆ. ಭದ್ರತಾ ಕಪಾಟುಗಳನ್ನು ಪಡೆಯಬಹುದು. ಅದೇ ರೀತಿ ಅದರಲ್ಲಿ ಎರಡನೇ ಪ್ರಶ್ನೆಯನ್ನು ಕೇಳಿದ್ರಲ್ಲ ಅಥವಾ ಅದರ ಉತ್ತರವನ್ನು ನೋಡೋದಾದ್ರೆ ರಾಷ್ಟ್ರೀಯ ಉಳಿತಾಯ ಪತ್ರ, ಅಂಚೆ ಉಳಿತಾಯ ಖಾತೆಗಳು, ಕಿಸಾನ್ ವಿಕಾಸನ ಪತ್ರ, ಆವರ್ತಕ ಠೇವಣಿಗಳು, ಅಂಚೆ ವಿಮಾ, ನಿವೃತ್ತ ವೇತನ, ಹಣದ ವರ್ಗಾವಣೆ ಇತ್ಯಾದಿ ಕಾರ್ಯಗಳನ್ನು ಅದು ಮಾಡ್ತದೆ. ಇನ್ನು ಮುಂದಿನ ಪ್ರಶ್ನೆ, ಮೂಲ ಪ್ರಶ್ನೆಯಲ್ಲಿ 5ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಈ ಪ್ರತಿಯೊಂದು ಪ್ರಶ್ನೆಗೂ 8 ರಿಂದ 10 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ವಿವರಿಸಿ ಅಂತ ಕೇಳಿದ್ದಾರೆ. ಅದು ಒಂದು 4 ಅಂಕದ ಒಂದು ಪ್ರಶ್ನೆಯಾಗಿರ್ತದೆ. ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಈ 2 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಬರೋದು ಕೂಡ ನಿಮ್ಗೆ 4ಕ್ಕೆ 4 ಅಂಕಗಳು ದೊರೀತವೆ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳೇನು ಕೇಳಿದ್ದಾರೆ. ಅದೇ ರೀತಿ ಅದರಲ್ಲಿ ಇನ್ನೊಂದು ಪ್ರಶ್ನೆ ಬಕ್ಸರ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಉತ್ತರವನ್ನು ನೋಡೋದಾದ್ರೆ ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಗಳ ದುರಸ್ತಿ, ಕಪ್ಪು ಕೋಣೆಯ ದುರಂತ. ಈ ಏನು 3 ಪಾಯಿಂಟ್ ಇದಾವಲ್ಲ, ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಇದು 2 ಮಾರ್ಕ್ಸಿಗೂ ಬರ್ಬೋದು ಅಥವಾ 1 ಮಾರ್ಕ್ಸಿಗೂ ಕೂಡ ಇವುಗಳನ್ನು ಕೇಳಬಹುದು. ಆದ್ದರಿಂದ ಇವುಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು ಪರಿಣಾಮಗಳನ್ನು ನೋಡೋದಾದ್ರೆ ಒಟ್ಟು 5 ಪರಿಣಾಮಗಳಿದಾವೆ. ಮೊದಲನೇದು ಸಿರಾಜ್ ಉದ್ ದೌಲಾ ಯುದ್ಧದಲ್ಲಿ ಸೋತನು. ಈ ಯುದ್ಧವು ಭಾರತೀಯರಲ್ಲಿದ್ದ ಅನೇಕತೆ ಹಾಗೂ ಅಸಂಘಟನೆ ಹಾಗೂ ಲೋಭಿಯತನವನ್ನು ಪ್ರದರ್ಶಿಸಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು. ಮೀರ್ ಜಾಫರ್ 17 ಕೋಟಿ 70 ಲಕ್ಷ ರೂಪಾಯಿಗಳನ್ನು ಕಂಪನಿಗೆ ನೀಡಿದನು. ಇನ್ನು ಅದೇ ರೀತಿ ಬಕ್ಸರ್ ಕದನಕ್ಕೆ ಕಾರಣ ಮತ್ತು ಪರಿಣಾಮ ಕೇಳಿದ್ರಲ್ಲ, ಅದರ ಉತ್ತರವನ್ನು ನೋಡಿದಾದ್ರೆ ಮೊದಲು ಕಾರಣಗಳು ಮೀರ್ ಕಾಸಿಮನು ಸ್ವತಂತ್ರ ರಾಜನೆಂದು ಭಾವಿಸಿದನು. ಅದೇ ರೀತಿ ಬಂಗಾಳದ ಎಲ್ಲ ವ್ಯವಹಾರಗಳನ್ನು ಸುಂಕ ಮುಕ್ತ ಎಂದು ಘೋಷಿಸಿದರು. ಭಾರತೀಯರು ಬ್ರಿಟಿಷರೊಡನೆ ನೇರ ಸ್ಪರ್ಧೆಗಿಳಿದರು. ಬ್ರಿಟಿಷರ ವ್ಯವಹಾರಕ್ಕೆ ಹೊಡೆತ ಬಿದ್ದಿತು. ಇವೇನು ಕಾರಣಗಳದಾವ, ಇವು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಆದ್ದರಿಂದ ಇವನ್ನು ಕೂಡ ನೆನಪಿನಾಗಿಟ್ಟುಕೊಳ್ಳಿ. ಇನ್ನು ಅದೇ ರೀತಿ ಪರಿಣಾಮಗಳನ್ನು ನೋಡೋದಾದ್ರೆ ಯುದ್ಧದಲ್ಲಿ ಮೈತ್ರಿ ಸೈನ್ಯ ಸೋತಿತು. 2ನೇ ಶಾ ಆಲಂ ಕಂಪನಿಗೆ ಬಂಗಾಳದ ಮೇಲಿನ ದಿವಾನ್ ಹಕ್ಕನ್ನು ನೀಡಿದನು. 2ನೇ ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳಿಗೆ ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಟ್ಟನು. ಅದೇ ರೀತಿ ಸಿರಾಜ್ ಉದ್ ದೌಲನು ಯುದ್ಧ ನಷ್ಟ ಪರಿಣಾಮವಾಗಿ 50 ಲಕ್ಷ ರೂಪಾಯಿಗಳನ್ನು ಕಂಪನಿಗೆ ಕೊಟ್ಟನು. ಬ್ರಿಟಿಷರು ಮೀರ್ ಜಾಫರನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಿದರು. ಬಂಗಾಳದಲ್ಲಿ ಆಡಳಿತವನ್ನು ಕಂಪನಿಗೆ ವಹಿಸಿಕೊಂಡಿತು. ಇವುಗಳು ಅದಕ್ಕೆ ಪರಿಣಾಮಗಳಾಗ್ಯವ. ಇನ್ನು ಕೊನೆಯದಾಗಿ 10ನೇ ಪ್ರಶ್ನೆ, ನಿಮಗೆ ನೀಡಿರುವಂಥ ಒಂದು ಭಾರತ ನಕ್ಷೆಗಳನ್ನು ಇವುಗಳ ಪ್ರದೇಶಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದು 2 ಪ್ರದೇಶಗಳನ್ನು ಕೊಟ್ಟಿದ್ದಾರೆ. ಈ 2 ಪ್ರದೇಶಗಳಿಗೆ 1 ಅಂಕ, ಅಂದರೆ 2 ಅಂಕಗಳು ಅವರ ಭಾರತ ನಕ್ಷೆಯನ್ನು ಕೊಟ್ಟಿರ್ತಾರೆ. ಮೊದಲನೇದಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಅದೇ ರೀತಿ 2ನೇದು ಮಲಬಾರ್ ತೀರ. ಇವು ಎಲ್ಲೆಲ್ಲಿ ಬರ್ತವಪ್ಪ ಅಂದರೆ ಮೊದಲನೇದಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಐತಿಲ್ಲ, ಇದು ಭಾರತದ ಅಡ್ಡ ಈ ರೀತಿ ಬರ್ತದೆ. ಇನ್ನು ಅದೇ ರೀತಿ ಒಂದು ಮಲಬಾರ್ ತೀರಗಳು ಇಲ್ಲಿ ಬರ್ತಾವ. ಇಲ್ಲಿಗೆ ನಿಮ್ಮ 10ನೇ ತರಗತಿಯ ಒಂದು ಸಮಾಜ ವಿಜ್ಞಾನದ ಒಂದು ಮಾಡೆಲ್ ಕ್ವಶನ್ ಪೇಪರ್ ಹಾಗೂ ಅದರ ಉತ್ತರಗಳ ಒಂದು ಚರ್ಚೆ ಮುಗಿದಿದ್ದು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.